ಬಾವಿಯಲ್ಲಿ ಬಿದ್ದಿದ್ದ ಬೆಕ್ಕನ್ನು ರಕ್ಷಿಸುವ ಕಾರ್ಯ ಚಿಕ್ಕೋಡಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಿದ್ದಾರೆ. ಹೌದು, ಚಿಕ್ಕೋಡಿಯ ನಗರದ ಎನ್ಎಂ ರಾಜ್ಯ ಹೆದ್ದಾರಿಯಲ್ಲಿ ಜಯನಗರದಲ್ಲಿರುವ ಓಜುಗರ ಎಂಬುವವರ ಪವನ್ ರಾಜ್ ಮಾಳಿ ಎಂಬುವವರ ಬಾವಿಯಲ್ಲಿ 3 ದಿನಗಳ ಹಿಂದೆ ಒಂದು ಬೆಕ್ಕು ಬಿದ್ದಿತ್ತು. ಈ ಕುರಿತು ತಕ್ಷಣ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಲಾಯಿತು. ಮಾಹಿತಿಯ ಮೇರೆಗೆ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಗಂಟೆಗಳ ಕಾಲ ಕಾರ್ಯಾಚರಣೆ ಪ್ರಾರಂಭಿಸಿ ಬಾವಿಯಲ್ಲಿ ಇಳಿದು ಅಸ್ವಸ್ಥವಾಗಿದ್ದ ಬೆಕ್ಕಿಗೆ ಜೀವಂತವಾಗಿ ಮೇಲಕ್ಕೆ ಎತ್ತಿ ರಕ್ಷಿಸಿದ್ರು. ಇನ್ನು ಈ ಕಾರ್ಯಾಚರಣೆಯಲ್ಲಿ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣಾಧಿಕಾರಿ ಅನುರಾಗ್ ಬಿಎಲ್, ಅಗ್ನಿಶಾಮಕರಾದ ಬಸವರಾಜ್ ಕಾಂಬ್ಳೆ, ಚಂದ್ರಕಾಂತ್ ಕೊಟಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.